My dear friends, all of you welcome to my class. ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ನವೋದಯ ಪರೀಕ್ಷಾ ತರಬೇತಿಗೆ ಸಂಬಂಧಪಟ್ಟಂಗೆ ಸಂಖ್ಯಾ ಪದ್ಧತಿ ಈ ಚಾಪ್ಟರನ್ನು ಇವತ್ತು ನಾನು ತಗೊತೀನಿ. ಸೊ ಈ ಚಾಪ್ಟರ್ಗೆ ಸಂಬಂಧಪಟ್ಟಂಗೆ ನಾನು ನಿಮಗೆ ಸ್ವಾಭಾವಿಕ ಸಂಖ್ಯೆಗಳು, ಪೂರ್ಣ ಸಂಖ್ಯೆಗಳು, ಪೂರ್ಣಾಂಕಗಳು, ಸರಿ ಸಂಖ್ಯೆಗಳು, ಬೆಸ ಸಂಖ್ಯೆಗಳು, ಭಾಜ್ಯ ಸಂಖ್ಯೆಗಳು, ಅವಿಭಾಜ್ಯ ಸಂಖ್ಯೆಗಳು, ಭಿನ್ನರಾಶಿಗಳು, ದಶಮಾಂಶ ಸಂಖ್ಯೆಗಳು. ಸೊ ಈ ಸಂಖ್ಯೆಗಳ ಬಗ್ಗೆ ಇವುಗಳ ಈ ಒಂದು ಕಾನ್ಸೆಪ್ಟ್ಸನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಮೈ ಡಿಯರ್ ಫ್ರೆಂಡ್ಸ್, ಹಾಗಾಗಿ ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋ ಇದು. ಸೊ ಯಾಕಂತಂದರೆ ನಾವು ಯಾವುದೇ ಒಂದು ಪರೀಕ್ಷೆಯನ್ನು ನಾವು ತೆಗೆದುಕೊಂಡು ಅದರಲ್ಲಿ ನಾವು ಅದನ್ನು ಕರೆಕ್ಟಾಗಿ ಮಾಡಬೇಕು ಅಂತಂದರೆ, ಸುಲಭವಾಗಿ ಅಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಬೇಕು ಅಂತಂದರೆ ಮೊದಲಿಗೆ ನಮಗೆ ಕಾನ್ಸೆಪ್ಟ್ಸ್ ಗೊತ್ತಾಗಿರಬೇಕು. ಕರೆಕ್ಟಾಗಿ ಕಾನ್ಸೆಪ್ಟ್ಸನ್ನು ನಾವು ಅರ್ಥ ಮಾಡಿಕೊಂಡಿದ್ರೆ ಯಾವುದೇ ಪ್ರಶ್ನೆ ಕೊಟ್ಟರು ಕೂಡ ನಾವು ಈಸಿಯಾಗಿ ಅಲ್ಲಿ ನಾವು ಕ್ಲಿಯರ್ ಮಾಡ್ಬೋದು ಎಕ್ಸಾಮಲ್ಲಿ. ಯಾಕಂತಂದರೆ ಈ ನವೋದಯ ಪರೀಕ್ಷೆ ನಿಮಗೆ ಗಣಿತ ವಿಷಯಕ್ಕೆ ಮಾತಾಡೋದಂತಂದರೆ ನಿಮಗೆ 20 ಪ್ರಶ್ನೆಗಳು ಮತ್ತು 25 ಅಂಕಗಳು ಬರುತ್ತವೆ. ಸೊ ಅಲ್ಲಿ ಅವ್ರು ಕೊಡ್ತಕ್ಕಂಥದ್ದು 20 ಕ್ವಶನ್ಸು 25 ಮಾರ್ಕ್ಸ್ ಕೊಡ್ತಾರೆ. ಅಂದರೆ ಒಂದು ಪ್ರಶ್ನೆಗೆ ನಿಮಗೆ 1.25 ಮಾರ್ಕ್ಸ್ ಅಂದರೆ 1/4 ಅಂಕ ಕೊಡ್ತಾರೆ. ಮತ್ತು ಟೈಮಿಂಗು 20 ಕ್ವಶನ್ಸ್ಗೆ ನಮಗೆ 30 ಮಿನಿಟ್ಸ್ ಟೈಮಿಂಗ್ಸ್ ಕೊಡ್ತಾರೆ. ಅಂದರೆ ಒಂದು ಕ್ವಶನ್ಗೆ ನಮಗೆ 1.25 ನಿಮಿಷ, ಅಂದರೆ 1 ನಿಮಿಷ 30 ಸೆಕೆಂಡ್ಗಳು ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ನಾವು 20 ಕ್ವಶನ್ಸನ್ನು ನಾವು ಕ್ರ್ಯಾಕ್ ಮಾಡಬೇಕು ಅಂತಂದರೆ ನಮಗೆ ಜಸ್ಟ್ 30 ಮಿನಿಟ್ಸ್ ಅಷ್ಟೇ ಇರುತ್ತೆ, ಹಾಫ್ ಆನ್ ಅವರ್ ನಮ್ಮ ಕೈಲಿರುತ್ತೆ. ಹಾಗಾಗಿ ನಾವು ಈ ಕಾನ್ಸೆಪ್ಟ್ಸನ್ನು ಚೆನ್ನಾಗಿ ತಿಳ್ಕೊಂಡಿದ್ರೆ ಮತ್ತು ನಾವು ಪ್ರಾಬ್ಲಮ್ಸ್ ಒಂದ್ಸಲ ಈ ಕಾನ್ಸೆಪ್ಟ್ ಮೇಲೆ ಮತ್ತೆ ಇನ್ನೊಂದು ಪ್ರಾಬ್ಲಮ್ಸ್ ನಾವು ನೋಡಿಬಿಟ್ರೆ ಈಸಿಯಾಗಿ ನಾವು ಎಕ್ಸಾಮಲ್ಲಿ ಕೊಟ್ಟಿರ್ತಕ್ಕಂಥ ಕ್ವಶನ್ಸನ್ನು ಬೇಗ ಸಾಲ್ವ್ ಮಾಡ್ಬೋದು. ಸೊ ದಟ್ ಹಾಗಾಗಿ ಮೈ ಡಿಯರ್ ಫ್ರೆಂಡ್ಸ್, ಎಲ್ಲರೂ ಕೂಡ ಈ ಕ್ಲಾಸನ್ನು ಎಂಡ್ವರೆಗೂ ನೋಡಿ, ಯಾರು ಕೂಡ ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ. ಸೊ ಇಲ್ಲೆಲ್ಲ 1 by 1 ನಾನು ಹೇಳ್ತಾ ಹೋಗ್ತೀನಿ, ನಿಧಾನವಾಗಿ ಹೇಳ್ತಾ ಹೋಗ್ತೀನಿ, ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ಸೊ ಅದೇ ರೀತಿ ನೀವಿನ್ನು ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಎಲ್ಲರೂ ಕೂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತಂದರೆ ನಾನು ನವೋದಯ ಎಲ್ಲ ಸಿಲೆಬಸ್ಸನ್ನು ಕೂಡ ನಾನು ವಿಡಿಯೋ ಮಾಡ್ತೀನಿ, ಎಲ್ಲ ವಿಡಿಯೋಗಳನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ನಿಮಗೆ ಅತಿ ಸುಲಭ ವಿಧಾನದಲ್ಲಿ ನಾನು ಹೇಳ್ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತೀನಿ. ಹಾಗಾಗಿ ಎಲ್ಲರೂ ಕೂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈಗ ನಾವು ನೋಡೋಣ, ಲೆಟ್ಸ್ ಬಿಗಿನ್ ದ ಕ್ಲಾಸ್. ಇಲ್ಲಿ ಸ್ವಾಭಾವಿಕ ಸಂಖ್ಯೆಗಳು ಮತ್ತು ಪೂರ್ಣ ಸಂಖ್ಯೆಗಳು ಮತ್ತು ಪೂರ್ಣಾಂಕಗಳು, ಸರಿ ಸಂಖ್ಯೆಗಳು, ಬೆಸ ಸಂಖ್ಯೆಗಳು, ಭಾಜ್ಯ ಸಂಖ್ಯೆಗಳು, ಅವಿಭಾಜ್ಯ ಸಂಖ್ಯೆಗಳು, ಭಿನ್ನರಾಶಿಗಳು, ದಶಮಾಂಶಗಳು. ಸೊ ಇದಿಷ್ಟು ನಾನು ಬರೀ ಹೇಳ್ತಾ ಇರೋದು ಈ ಒಂದು ಸಂಖ್ಯಾ ಪದ್ಧತಿಗೆ ಸಂಬಂಧಪಟ್ಟಂಗೆ ಯಾವ ಟಾಪಿಕ್ ಇದೆ ಅದನ್ನು, ಇದು ಒಂದು ಚಾಪ್ಟರಲ್ಲಿ ಬರ್ತಕ್ಕಂಥ ಒಂದು ಕಾನ್ಸೆಪ್ಟ್ಸ್ ಇವು. ಹಾಗಾಗಿ ಈ ಕಾನ್ಸೆಪ್ಟ್ಸ್ ಇಲ್ಲಿ ಮುಖ್ಯವಾಗಿ ನಮಗೆ ಇಲ್ಲಿವರೆಗೂ ಬರ್ತವೆ. ಇವು ನಮಗೆ ಸಂಖ್ಯಾ ಪದ್ಧತಿಯಲ್ಲಿ 1ರಿಂದ 7ನೇ ನಂಬರ್ವರೆಗೆ ಅಂದರೆ ಸ್ವಾಭಾವಿಕ ಸಂಖ್ಯೆಗಳು, ಪೂರ್ಣ ಸಂಖ್ಯೆಗಳು, ಪೂರ್ಣಾಂಕಗಳು, ಸರಿ ಸಂಖ್ಯೆಗಳು, ಬೆಸ ಸಂಖ್ಯೆಗಳು, ಭಾಜ್ಯ ಸಂಖ್ಯೆಗಳು, ಅವಿಭಾಜ್ಯ ಸಂಖ್ಯೆಗಳು. ಮತ್ತು ಇವು ಬೇರೆ ಚಾಪ್ಟರಲ್ಲಿ ಬರ್ತವೆ. ಆದರೂ ಕೂಡ ಇವು ಕೂಡ ನಂಬರ್ಸ್ ರಿಲೇಟೆಡ್ ಆಗಿರೋದ್ರಿಂದ ಇದನ್ನು ಇಲ್ಲಿ ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗಲಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೇನೆ. ಸೊ ಈಗ ನೋಡೋಣ ಫಸ್ಟ್ ಸ್ವಾಭಾವಿಕ ಸಂಖ್ಯೆಗಳು. ಈ ಸ್ವಾಭಾವಿಕ ಸಂಖ್ಯೆಗಳು ಅಂದರೆ ಯಾವುವು ಅಂತಕ್ಕಂಥದ್ದನ್ನು ಇಲ್ಲಿ ಬರೀತೀನಿ. ಫಸ್ಟು ನಮಗೆ ಡೆಫಿನೇಷನ್ಗಿಂತ ಆ ಸಂಖ್ಯೆಗಳು ಯಾವುದು ಅಂತಕ್ಕಂಥದ್ದನ್ನು ನಾನು ಇಲ್ಲಿ ಬರೀತೀನಿ. ಸ್ವಾಭಾವಿಕ ಸಂಖ್ಯೆಗಳನ್ನು ನಾವು ಎನ್ ಅಂತ ಹೇಳ್ಬಿಟ್ಟು ಅದರಿಂದ ನಾವು ತೋರಿಸ್ತೀವಿ. ಎನ್ ಸಂಕೇತ ಬಳಸ್ತೀವಿ, ಆಲ್ಫಾಬೆಟ್ ಎನ್ನು. ಯಾಕೆ ಅಂತಂದರೆ ಸ್ವಾಭಾವಿಕ ಸಂಖ್ಯೆಗಳನ್ನು ಇಂಗ್ಲೀಷಲ್ಲಿ ನ್ಯಾಚುರಲ್ ನಂಬರ್ಸ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ನ್ಯಾಚುರಲ್ ನಂಬರ್ಸಲ್ಲಿ ಫಸ್ಟ್ ಎನ್ ಬರುವುದರಿಂದ ನಾವು ಎನ್ನನ್ನು ಅದರ ಸಂಕೇತವಾಗಿ ತಗೊಂಡಿದ್ದೀವಿ. ಇವು ಒಂದು ಸೆಟ್ ಆಫ್ ನಂಬರ್ಸ್, ಅಂದರೆ ಇದು ಒಂದು ಗುಂಪು. ಹಾಗಾಗಿ ಈ ಒಂದು ಸೆಟ್ ಆಫ್ ನಂಬರ್ಸ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಈ ನಂಬರ್ಸು ನಾನು ಇಲ್ಲಿ ಬರೀತೀನಿ ನೋಡಿ, ಎಲ್ಲರೂ ಕೂಡ 1 2 3 4 5 6 7 8 9 and so on ಅಗಣಿತವಾಗಿ ಇನ್ನು ಮುಂದುವರಿಯುತ್ತವೆ. ಎಂಡ್ಲೆಸ್ ಅಂದರೆ 1ರಿಂದ ಹಿಡಿದು ನಾವೆಷ್ಟು ಬೇಕಂದ್ರೂ ಕೂಡ ಕೌಂಟ್ ಮಾಡ್ಬೋದು. ಸೊ ಇವೆಲ್ಲ ಕೌಂಟಿಂಗ್ ನಂಬರ್ಸ್, ಎಣಿಸುವ ಸಂಖ್ಯೆಗಳು ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಸ್ವಾಭಾವಿಕ ಸಂಖ್ಯೆಗಳನ್ನು ನಾವು ಎಣಿಸುವುದಕ್ಕಾಗಿ ಬಳಸ್ತೀವಿ, ಅಂದರೆ ನಮ್ಮ ವಸ್ತುಗಳನ್ನು ಎಣಿಸುವುದು.
ಪ್ರಾಣಿಗಳನ್ನು ಎಣಿಸುವುದು, ನಮ್ಮ ಮನೆಯಲ್ಲಿರ್ತಕ್ಕಂಥ ಜನರನ್ನು ಎಣಿಸುವುದು, ನಮ್ಮ ಕ್ಲಾಸಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗಳು ಎಣಿಸುವ ಸಂಖ್ಯೆಗಳಷ್ಟೇ. ಇವೆಲ್ಲವೂ ಕೂಡ ಕೌಂಟಿಂಗ್ ನಂಬರ್ಸ್. ಸೊ ಮತ್ತು ಇದಾದಮೇಲೆ ಪೂರ್ಣ ಸಂಖ್ಯೆಗಳು ಅಂತ ಹೇಳ್ಬಿಟ್ಟು ಬರ್ತವೆ. ಈ ಪೂರ್ಣ ಸಂಖ್ಯೆಯನ್ನು ನಾವು ಡಬ್ಲ್ಯೂ ಅಂತಕ್ಕಂಥ ಸಂಕೇತದಿಂದ ಅದನ್ನು ತೋರಿಸ್ತೀವಿ. ಆ ಡಬ್ಲ್ಯೂ ಅಂತ ಯಾಕೆ ಹೇಳ್ತೀವಿ ಅಂತಂದರೆ ಹೋಲ್ ನಂಬರ್ಸ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಹೋಲ್ ನಂಬರ್ಸಲ್ಲಿ ನಾವು ಫಸ್ಟ್ ಲೆಟರ್ ಡಬ್ಲ್ಯೂ ಇಂದ ಇವನ್ನು ನಾವು ತೋರಿಸ್ತೀವಿ. ಇಲ್ಲಿ ಏನಾಗುತ್ತೆ ನೋಡಿ, 0 1 2 3 4 5 6 7 8 ಅಂಡ್ ಸೋ ಆನ್. ಇವು ಕೂಡ ಎಂಡ್ಲೆಸ್, ಅಗಣಿತವಾಗಿ ಎಷ್ಟು ಬೇಕಂದ್ರೂ ನಾವು ಹೇಳ್ಬೋದು. ಇಲ್ಲಿ ನ್ಯಾಚುರಲ್ ನಂಬರ್ಸ್ಗೂ ಮತ್ತು ಹೋಲ್ ನಂಬರ್ಸ್ಗೆ ಅಥವಾ ಪೂರ್ಣ ಸಂಖ್ಯೆಗಳಿಗೆ ಏನು ವ್ಯತ್ಯಾಸ ಅಂದರೆ, ನ್ಯಾಚುರಲ್ ನಂಬರ್ಸು ನಾವು 1ರಿಂದ ಬರೀತಾ ಹೋಗ್ತೀವಿ, 1ರಿಂದ ಮುಂದೆ ಬರೀತಾ ಹೋಗ್ತೀವಿ, ಅವೆಲ್ಲ ಸ್ವಾಭಾವಿಕ ಸಂಖ್ಯೆಗಳು. ಪೂರ್ಣ ಸಂಖ್ಯೆಗಳು ಅಂತಂದರೆ 0 ಇಂದ ನಾವು ಬರೀತಾ ಹೋಗ್ತೀವಿ. ಇಲ್ಲಿ 0 ಇಲ್ಲ, ಇಲ್ಲಿ 0 ಬಂದಿದೆ. ಅಂದರೆ ಸ್ವಾಭಾವಿಕ ಸಂಖ್ಯೆಗಳ ಜೊತೆಗೆ ನಾವು 0 ಅನ್ನು ಆ್ಯಡ್ ಮಾಡಿ ಬರೀತಾ ಹೋಗ್ತೀವಿ. ಇವು ಪೂರ್ಣ ಸಂಖ್ಯೆಗಳು. ನೆಕ್ಸ್ಟ್ ಅದಾದಮೇಲೆ ಪೂರ್ಣಾಂಕಗಳು. ಇದನ್ನು ನಾವು ಜಡ್ಡಿಂದ ನಾವು ಹೇಳ್ತೀವಿ. ಯಾಕೆ ಜಡ್ಡಿಂದ ಇದರ ಒಂದು ಸಂಕೇತ ಜಡ್ ಅಂದರೆ ಜಿ ಹೇಳನ್ ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ, ಜಿ ಹೇಳನ್ ಅಂತ. ಹಾಗಾಗಿ ಅದರಲ್ಲಿ ಜಡ್ಡಿಂದ ಸ್ಟಾರ್ಟ್ ಆಗೋದ್ರಿಂದ ಜಡ್ ಅಂತ ಹೇಳ್ತೀವಿ. ಇಲ್ಲಿ ಕೂಡ ಪೂರ್ಣ ಸಂಖ್ಯೆಗಳನ್ನೇ ಬರೀತೀವಿ ನಾವು. ಆದರೆ ಈ ಪೂರ್ಣ ಸಂಖ್ಯೆಗಳಿಗೆ ನಾವೇನು ಇದ್ರ ಜೊತೆಗೆ ಏನು ಸೇರಿಸ್ತೀವಿ ಅಂತಕ್ಕಂಥದ್ದನ್ನು ಹೇಳ್ತೀವಿ ನೋಡಿ. ಈ ರೀತಿ ಪೂರ್ಣ ಸಂಖ್ಯೆಗಳನ್ನು ಇಲ್ಲಿ ಕೂಡ ನಾವು ಯೂಸ್ ಮಾಡ್ಕೊತೀವಿ. ಸೊ ಇಲ್ಲಿ ಏನು ಮಾಡ್ತೀವಿ, ಪ್ಲಸ್ ಅನ್ನು ಸೇರಿಸ್ತಾ ಹೋಗ್ತೀವಿ. ಪ್ರತಿಯೊಂದು ಸಂಖ್ಯೆ ಜೊತೆ ಒಂದು ಪ್ಲಸ್ ಆಗ್ತಾ ಹೋಗ್ತೀವಿ. ಸೊ ಇವು ಧನಾತ್ಮಕ ಸಂಖ್ಯೆಗಳು ಅಂತ ಹೇಳ್ಬಿಟ್ಟು ಕರಿತೀವಿ. ಇದು ಧನ ಚಿಹ್ನೆ, ಪ್ಲಸ್ ಅನ್ನೋದು ಧನ, ಪಾಸಿಟಿವ್. ಅದೇ ರೀತಿ ಇಲ್ಲಿ ನಾವು ನೆಗೆಟಿವ್ ಸಂಖ್ಯೆಗಳನ್ನು ಕೂಡ ಬರೀತೀವಿ, ಮೈನಸ್ ಅನ್ನು ಕೂಡ ಯೂಸ್ ಮಾಡಿ ಬರೀತೀವಿ. ಅಂದರೆ ಪ್ಲಸ್ ಮತ್ತು ಮೈನಸ್ ಅನ್ನು ನಮ್ಗೆ ಯಾವುದು ಬೇಕೋ ಅದನ್ನು ನಾವು ಹಾಕಿ ಈ ಒಂದು ಸಂಖ್ಯೆಗಳನ್ನು ಬರೆದಾಗ ಇವು ಋಣಾತ್ಮಕ ಸಂಖ್ಯೆಗಳು ಅಥವಾ ನೆಗೆಟಿವ್ ನಂಬರ್ಸ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಈ ರೀತಿ ಪೂರ್ಣ ಸಂಖ್ಯೆಗಳ ಜೊತೆಗೆ ಪ್ಲಸ್ ಮತ್ತು ಮೈನಸ್ ಅನ್ನು ಬರೆದು ನಾವು ತೋರಿಸಿದರೆ ಆ ಸಂಖ್ಯೆಗಳನ್ನು ನಾವು ಪೂರ್ಣಾಂಕಗಳು ಅಂತ ಹೇಳ್ತೀವಿ. ಇವು ಎಲ್ಲಿ ಬಳಸ್ತೀವಿ ಏನು ಅಂತಕ್ಕಂಥದ್ದನ್ನು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ನಾನು ಹೇಳ್ತೀನಿ. ಇದರ ಉಪಯೋಗಗಳು ಏನು. ಈಗ ಸದ್ಯಕ್ಕೆ ನಿಮಗೆ ಯಾವುದೇ ರೀತಿ ಉಪಯೋಗಗಳು ಮತ್ತು ಯೂಸೇಜ್ ಬೇಡ. ಈಗ ಸದ್ಯಕ್ಕೆ ಕಾನ್ಸೆಪ್ಟ್ ಅಷ್ಟೇ ಮುಖ್ಯ. ನಿಮಗೆ ಇದ್ರ ಬಗ್ಗೆ ನೀವು ಅರ್ಥ ಮಾಡ್ಕೋಬೇಕು. ಡಿಫ್ರೆಂಟ್ ಕೈಂಡ್ಸ್ ಆಫ್ ನಂಬರ್ಸ್ ಅನ್ನು ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಫಸ್ಟ್, ಆಫ್ಟರ್ ದಟ್ ಯೂಸೇಜ್ ಅಂಡ್ ಆಪರೇಷನ್ಸ್. ಓಕೆ, ಅರ್ಥ ಮಾಡ್ಕೊಳ್ಳಿ. ರೈಟ್, ಈಗ ಇದು ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ ನಿಮಗೆ. ಸ್ವಾಭಾವಿಕ ಸಂಖ್ಯೆಗಳು, ಪೂರ್ಣ ಸಂಖ್ಯೆಗಳು, ಪೂರ್ಣ ಅಂಕಗಳು. ಸೊ ಇವು ನಿಮಗೆ ವೆರಿ ಕ್ಲಿಯರ್ ಆಗಿ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಇವು ಮೇನ್ ಸೆಟ್ ಆಫ್ ನಂಬರ್ಸ್. ಇವು ಮೇನ್ ಸೆಟ್ ಆಫ್ ನಂಬರ್ಸ್. ಮತ್ತೆ ನಮಗೆ ಇಲ್ಲಿ ಸರಿ ಸಂಖ್ಯೆಗಳು ಅಂತ ಬರುತ್ತೆ. ಆ್ಯಕ್ಚುಲಿ ಸರಿ ಸಂಖ್ಯೆಗಳು, ಬೆಸ ಸಂಖ್ಯೆಗಳು, ಭಾಜ್ಯ ಸಂಖ್ಯೆಗಳು, ಅವಿಭಾಜ್ಯ ಸಂಖ್ಯೆಗಳು ಇವನ್ನು ನಾವು ಈ ಏನು ಸ್ವಾಭಾವಿಕ ಸಂಖ್ಯೆಗಳು ಅಥವಾ ಪೂರ್ಣ ಸಂಖ್ಯೆಗಳ ಅವನ್ನೇ ಮತ್ತೆ ಡಿವೈಡ್ ಮಾಡಿ ಬರೀತೀವಿ ನಾವು. ಈ ಸ್ವಾಭಾವಿಕ ಸಂಖ್ಯೆಗಳನ್ನು ಮತ್ತು ಪೂರ್ಣ ಸಂಖ್ಯೆಗಳನ್ನು ನಾವು ಮತ್ತೆ ಇಲ್ಲಿ ಡಿವೈಡ್ ಮಾಡ್ಕೊತೀವಿ. ಡಿವೈಡ್ ಮಾಡಿಕೊಂಡು ಬೇರೆ ರೀತಿಯಲ್ಲಿ ಮತ್ತೆ ಬರೀತೀವಿ. ಅದು ತೋರಿಸ್ತೀನಿ ಯಾವ ರೀತಿ ಅಂತಕ್ಕಂಥದ್ದನ್ನು. ಅದು ಇವಾಗ ಇಲ್ಲಿ ತೋರಿಸ್ತೀನಿ ನೋಡಿ ನಿಮಗೆ. ಸರಿ ಸಂಖ್ಯೆಗಳು ಅಂತಕ್ಕಂಥದ್ದನ್ನು ನಾನು ಫಸ್ಟ್ ಬರೀತೀನಿ, ಆಮೇಲೆ ನಿಮಗೆ ಡೆಫಿನೇಷನ್ ಹೇಳ್ತೀನಿ. ಓಕೆನಾ? ಫಸ್ಟ್ ಬರೀತೀನಿ, ನೀವು ನೋಡಿ ಏನು ಬರೀತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನೋಡಿ, ಆಮೇಲೆ ಡೆಫಿನೇಷನ್ಗೆ ಬರೋಣ. ಓಕೆ, ಇದಕ್ಕೆ ಯಾವುದೇ ಒಂದು ಸಂಕೇತ ಈಗ ನಾನು ಇಲ್ಲಿ ತೋರಿಸಲ್ಲ, ಆದರೆ ಬರೀ ಸಂಖ್ಯೆಗಳನ್ನಷ್ಟೇ ಬರೀತೀನಿ ನೋಡಿ. 2 4 6 8 10 12 14 20 30 100 ಅಂಡ್ ಸೋ ಆನ್. ಈ ರೀತಿ ಅರ್ಥ ಆಗ್ತಾ ಇದೆಯಾ? ಇವು ಸರಿ ಸಂಖ್ಯೆಗಳು. ಇಂಗ್ಲೀಷಲ್ಲಿ ಒಂದು ಈವೆನ್ ನಂಬರ್ಸ್ ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ. ಅರ್ಥ ಆಗ್ತಾ ಇದೆಯಾ ನಿಮಗೆ? ಸೊ ಸರಿ ಸಂಖ್ಯೆಗಳು ನೋಡಿ, ಇವು ನ್ಯಾಚುರಲ್ ನಂಬರ್ಸಲ್ಲಿ ನಾವೇನು ಮಾಡಿದ್ದೀವಿ, ಒಂದು ಬಿಟ್ಟು ಮತ್ತೆ 2ರಿಂದ ತಗೊಂಡಿದ್ದೀವಿ. ಅಂದರೆ ಮತ್ತೆ ಒಂದೊಂದೇ ಸಂಖ್ಯೆ ಬಿಟ್ಟು ಬಿಡ್ತಾ ಇದ್ದೀವಿ ನಾವು ಇಲ್ಲಿ. ಅರ್ಥ ಆಗ್ತಾ ಇದೆ ನೋಡಿ. ಇಲ್ಲಿ ಎಲ್ಲ ನಮಗೆ ಬ್ಲ್ಯಾಂಕ್ಸ್ ಇದೆ. ಈ ಬ್ಲ್ಯಾಂಕ್ಸಲ್ಲಿ ನಾವು ಸಂಖ್ಯೆಗಳನ್ನು ಬಿಟ್ಬಿಟ್ಟಿದ್ದೀವಿ. 1 by 1. ಇಲ್ಲಿ 1 ಇದ್ರೆ ಇಲ್ಲಿ 2 3 4 ಬರೀಬೋದಲ್ಲ ನಾವು. ಆ ರೀತಿ ಬರೀಬೋದಲ್ಲ, ನಿಮ್ಗೆ ಗೊತ್ತಲ್ಲ ಎಲ್ಲ ಸಂಖ್ಯೆಗಳು. ನೀವು ಈಗಾಗಲೇ ಕಲ್ತಿದ್ದೀರಾ ನೀವೆಲ್ಲರೂ ಕೂಡ. ಈಗ 1 to 1000ವರೆಗೂ ನೀವೆಲ್ಲ ಸಂಖ್ಯೆಗಳು ಬರೀತೀರಾ. ಓಕೆ, ಸೊ ನೀವು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ
ಕೆಲವು ಸಂಖ್ಯೆಗಳನ್ನು ಬಿಟ್ಟು ಬರ್ತಿದ್ದೀವಿ, ಅಂದರೆ ಒಂದೊಂದು ಸಂಖ್ಯೆ ಬಿಟ್ಟು 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 ಬರ್ದಿದ್ದೀವಿ. 2 ಬರ್ದಿದ್ದೀವಿ, 3 ಬಿಟ್ಟಿದ್ದೀವಿ, 4 ಬಿಟ್ಟಿದ್ದೀವಿ, 6 ಬರ್ದಿದ್ದೀವಿ, ಮತ್ತೆ 7 ಬಿಟ್ಟಿದ್ದೀವಿ, 8 9 ಬಿಟ್ಟಿದ್ದೀವಿ, 10. ಇದೇ ರೀತಿ ಮುಂದುವರಿಯುತ್ತೆ. ಅಗಣಿತವಾಗಿ ಒಂದೊಂದು ಸಂಖ್ಯೆ ಬಿಟ್ಟು ಬಿಟ್ಟು ಬರ್ದಿದ್ದೀವಿ. ಇದಕ್ಕೆ ಡೆಫಿನೇಷನ್ ಏನು ಅಂದರೆ, ಈ ಸರಿ ಸಂಖ್ಯೆಗಳನ್ನು ನಾವು ಯಾವ ರೀತಿ ಅರ್ಥ ಮಾಡ್ಕೋಬೋದಪ್ಪ ಅಂತಂದರೆ, ಈ ಸರಿ ಸಂಖ್ಯೆಗಳನ್ನು ಇಬ್ಬರಿಗೆ ಭಾಗ ಮಾಡಿದರೆ, ಯಾರಾದರೂ ನೀವಿಬ್ಬರು ಫ್ರೆಂಡ್ಸ್ ಶೇರಿಂಗ್ ಮಾಡ್ಕೋಬೇಕು ಅಂತಂದರೆ ಈಕ್ವಲ್ ಆಗಿ ಶೇರ್ ಮಾಡ್ಬೋದು ಇದನ್ನು. ಫಾರ್ ಎಕ್ಸಾಂಪಲ್ ಇಲ್ಲಿ 2 ಇದೆ ಅಂತ ತಿಳ್ಕೊಳ್ಳೋಣ. ಈ 2 ಅನ್ನು ನೀವು ಇಬ್ಬರು ಶೇರ್ ಮಾಡ್ಕೋಬಹುದು ಅಲ್ವಾ. ಸೊ ಇಲ್ಲಿ 2 ಅನ್ನು, ಸೊ ನಿನಗೊಂದು ನನಗೊಂದು 1+1 ಈ ರೀತಿ ಶೇರ್ ಮಾಡ್ಕೋಬಹುದು. ನಿಮ್ಮ ಹತ್ರ ಇರ್ತಾ 2 ವಸ್ತುಗಳಿದ್ರೆ ನೀನೊಂದು ಅವನೊಂದು ಈಕ್ವಲ್ ಆಗಿ ಶೇರ್ ಮಾಡ್ಕೋಬಹುದು. 4 ಇದ್ರೆ 4 ಅನ್ನು ಕೂಡ ನೀವು ಈಕ್ವಲ್ ಆಗಿ ಶೇರ್ ಮಾಡ್ಕೋಬಹುದು ಅಲ್ವಾ. 4 ಅನ್ನು 2 ಇಂದ ಈಕ್ವಲ್ ಆಗಿ ಒಬ್ಬೊಬ್ರು 2 ತಗೋಬಹುದು. ಅದೇ ರೀತಿ ನೀವು 10 ತಗೊಳ್ಳಿ. ಸೊ ನೀವು ಬೇಕಂದ್ರೆ 10 ನಾವು ಇಬ್ಬರು ಶೇರ್ ಮಾಡ್ಕೊಂಡ್ರೆ, ಸೊ ನಾವು ಒಬ್ಬೊಬ್ಬರಿಗೆ 5 ಬರುತ್ತೆ, ಈಕ್ವಲ್ ಶೇರ್ ಆಗುತ್ತೆ. ಇಲ್ಲಿ ಸಮಾನವಾಗಿ ಹಂಚ್ಕೋಬಹುದು. ಅಥವಾ 5 ಜನರಿಗೆ ನಾವು 10 5 ಜನರು ನಾವು ಹಂಚ್ಕೊಂಡಿದ್ದೀವಿ ಅಂತಂದ್ರೆ ನಮ್ಗೇನಾಗುತ್ತೆ, 2 ಒಬ್ಬೊಬ್ಬರಿಗೆ 2 ಬರುತ್ತದೆ, ಈಕ್ವಲ್ ಶೇರ್ ಆಗುತ್ತೆ. ಸೊ ದಟ್ ಈ ರೀತಿ ಒಂದು ಸಂಖ್ಯೆ ಇಬ್ಬರ ಮಧ್ಯದಲ್ಲಿ ಈಕ್ವಲ್ ಆಗಿ ಶೇರ್ ಆಗೋಂಗಿದ್ರೆ ಅವನ್ನು ನಾವು ಸರಿ ಸಂಖ್ಯೆಗಳು ಅಂತ ಹೇಳ್ಬಿಟ್ಟು ಕರೀತೀವಿ. ಮ್ಯಾಥಮೆಟಿಕಲಿ ಅದನ್ನು ನಾವು ಒಂದು ಡೆಫಿನೇಷನ್ ಹೆಂಗೆ ಕೊಡ್ಬೋದಪ್ಪ ಅಂತಂದರೆ, 2ರಿಂದ ಭಾಗ ಆಗುವ, ಅಂದರೆ 2ರಿಂದ ಸಂಪೂರ್ಣವಾಗಿ ಭಾಗ ಆಗುವ, ಅಂದರೆ ಈ ರೀತಿ. ಈಗ ಫಾರ್ ಎಕ್ಸಾಂಪಲ್ 8 ನಾವು ತೆಗೆದುಕೊಳ್ಳೋಣ. 8 2ರಿಂದ ನಾವು ಭಾಗಾಕಾರ ಮಾಡಿದ್ರೆ 2 4 8 ಅಲ್ವಾ. ಭಾಗಾಕಾರ ಗೊತ್ತಲ್ಲ ಮಕ್ಕಳೇ, ನಿಮಗೆ ಎಲ್ಲರಿಗೂ ಗೊತ್ತಿರುತ್ತೆ ಭಾಗಾಕಾರ. ಸೊ 2 4 8 ನೋಡಿ, ಇಲ್ಲಿ 8ರಲ್ಲಿ 8 ಏನು ಮಾಡುತ್ತೆ, 0 ಬಂತು, ಅಂದರೆ ಶೇಷ 0 ಬಂತು. ಅಂದರೆ ಇದರ ಅರ್ಥ ಏನು, ಈ 8 ಅಂತಕ್ಕಂಥ ಸಂಖ್ಯೆ 2ರಿಂದ ಕಂಪ್ಲೀಟ್ ಆಗಿ ಡಿವೈಡ್ ಆಯಿತು, 4 ಭಾಗಗಳು, ಈಕ್ವಲ್ ಆಗಿ 4 ಭಾಗಗಳು. ಅಥವಾ ಇಬ್ಬರು ಹಂಚ್ಕೊಂಡ್ರೆ ಒಬ್ಬೊಬ್ಬರಿಗೆ 4 ಬರುತ್ತೆ. ಅಂಡರ್ಸ್ಟ್ಯಾಂಡ್, ಅರ್ಥ ಆಗ್ತಾ ಇದೆ ತಾನೆ ನಿಮಗೆ? ಓಕೆ, ನಿಮ್ಮ ಹತ್ರ ಈಗ 10 ಗೋಲಿಗಳಿದೆ ಅಂತ ತಿಳ್ಕೊಳ್ಳಿ. ನೀವು ಇಬ್ಬರು ಶೇರ್ ಮಾಡ್ಕೋಬೇಕು. ಇದನ್ನು ನಾವು ಭಾಗಾಕಾರ ಮಾಡ್ತೀವಿ. 2 5 10 ಅಂತ ಹೇಳ್ಬಿಟ್ಟು ಭಾಗಾಕಾರ ಮಾಡ್ತೀವಿ. ಇಲ್ಲಿ 0 0 ಬಂತು, ಅಲ್ಲಿಗೆ ಒಬ್ಬೊಬ್ಬರಿಗೆ 5 5, ನಿನಗೆ 5, ನಿನ್ನ ಫ್ರೆಂಡ್ಗೆ 5 ಗೋಲಿಗಳು ಅಂತ. ಸೊ ಈ ರೀತಿ ನೋಡಿ, ಇಲ್ಲಿರ್ತಕ್ಕಂಥ ಯಾವುದೇ ಸಂಖ್ಯೆಯನ್ನು ನೀನು ತೆಗೆದುಕೋ. ಈಗ 100 ಅನ್ನು ನೋಡು, 100 ಅನ್ನು ಕೂಡ ನಾವು ಈ ಒಂದು 2ರಿಂದ ಇಬ್ಬರು ನಾವು ಭಾಗ ಮಾಡ್ಕೊಳ್ಳೋಣ. 100 ಅನ್ನು ಇಬ್ಬರು ನಾವು ಭಾಗ ಮಾಡಿಕೊಂಡ್ರೆ ಏನಾಗುತ್ತೆ, ಸೊ 2 5 10 ಅಂತ ಬರುತ್ತೆ. ಕಂಪ್ಲೀಟ್ ಆಗಿ ಭಾಗ ಆಯಿತು. ಈ 0ಯನ್ನು ಇಲ್ಲಿ ಇಳಿಸ್ಕೊಂಡು ಆದಮೇಲೆ ಅದು 0 ಆಗಿರೋದ್ರಿಂದ, ಅಥವಾ 2 0 ಆದರೂ ಅಂತ ಆಗ್ಬೋದು, ಅಥವಾ 0ಗೆ ಈ ಒಂದು ವ್ಯಾಲ್ಯೂ ಇಲ್ಲದೆ ಇರೋದ್ರಿಂದ ಈ 0ಯನ್ನು ಇಲ್ಲೇ ಬರೆದು ಬಿಡ್ಬೋದು. ಅಲ್ಲಿಗೆ ಒಬ್ಬೊಬ್ಬರಿಗೆ 50 50 ಅಂತ ಬಂತು. ಈ ರೀತಿ ಅಂದರೆ 2ರಿಂದ ಕಂಪ್ಲೀಟ್ ಆಗಿ ಭಾಗ ಆಗುವ ಸಂಖ್ಯೆಗಳು, ಅಥವಾ ಇಬ್ಬರ ಮಧ್ಯೆ ಹಂಚಿಕೊಂಡಾಗ ಸಮಭಾಗಗಳಾದರೆ ಅವನ್ನು ನಾವು ಸರಿ ಸಂಖ್ಯೆಗಳು ಅಂತ ಹೇಳ್ತೀವಿ ಮಕ್ಕಳೇ. ಸೊ ನಿಮ್ಗೆ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ಅಲ್ವಾ. ಸೊ ಈಗ ಮುಂದಿನ ಟಾಪಿಕ್ಗೆ ಹೋಗೋಣ. ಓಕೆ, ಈಗ ಇದಾಯಿತು. ಈಗ ಬೆಸ ಸಂಖ್ಯೆಗಳು ನೋಡಿ, ಇಲ್ಲಿ ಯಾವ ಸಂಖ್ಯೆಗಳನ್ನು ಬಿಟ್ಟಿದ್ದೀವಿ ಅವೇ ಬೆಸ ಸಂಖ್ಯೆಗಳು. ನೋಡಿ, ಇಲ್ಲಿ 1 ಬಿಟ್ಟಿದ್ದೀವಾ, 1, ಇಲ್ಲೇನು ಬಿಟ್ಟಿದ್ದೀವಿ 3, ಇಲ್ಲೇನು ಬಿಟ್ಟಿದ್ದೀವಿ 5, ಇಲ್ಲೇನು ಬಿಟ್ಟಿದ್ದೀವಿ 7, ಇಲ್ಲೇನು ಬಿಟ್ಟಿದ್ದೀವಿ 9, ಇಲ್ಲೇನು ಬಿಟ್ಟಿದ್ದೀವಿ 11. ಇದೇ ರೀತಿ ನೋಡಿ, ಸರಿ ಸಂಖ್ಯೆಗಳನ್ನು ಬಿಟ್ಟು ಉಳಿದಿರುವುದೆಲ್ಲನೂ ಕೂಡ ಬೆಸ ಸಂಖ್ಯೆಗಳೇ. ಸರಿ ಸಂಖ್ಯೆಗಳನ್ನು ಬಿಟ್ಟು ಉಳಿದಿರುವುದೆಲ್ಲ ಕೂಡ ಬೆಸ ಸಂಖ್ಯೆಗಳೇ. ನೀವೆಷ್ಟು ಬೇಕಂದ್ರೂ ಬರೀತಾ ಹೋಗ್ಬೋದು. ಇದೇ ರೀತಿ ಅಗಣಿತವಾಗಿ ನೀವು ಬರೀಬಹುದು. ಇಂಗ್ಲೀಷಲ್ಲಿ ಒಂದು ಆಡ್ ನಂಬರ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇದನ್ನು ನಾವು ಯಾವ ರೀತಿ ಅರ್ಥೈಸ್ಕೊಳ್ಳೋದು, ಯಾವ ರೀತಿ ಇದನ್ನು ನಾವು ಅರ್ಥೈಸ್ಕೊಳ್ಳೋದು ಅಂತಂದರೆ, ಈಗ ನೀವು ಇಲ್ಲಿ ಇಬ್ಬರು ಹಂಚಿಕೊಂಡಾಗ ಈಕ್ವಲ್ ಭಾಗ ಬರುತ್ತೆ. ಆದರೆ ಈ ಸಂಖ್ಯೆಗಳನ್ನು ಇಬ್ಬರ ಮಧ್ಯದಲ್ಲಿ ಹಂಚಿದಾಗ ಈಕ್ವಲ್ ಆಗಿ ಭಾಗ ಆಗುವುದಿಲ್ಲ. ಹೇಗೆ? ಈಗ ನಿನ್ನ ಹತ್ರ 3 ಗೋಲಿಗಳಿವೆ ಅಂತ ತಿಳ್ಕೊ. ಗೋಲಿ ಆಟ ಆಡ್ತಾ ಇರ್ತೀರ, ನಿಮ್ಮ ಹತ್ರ 3 ಗೋಲಿಗಳಿವೆ. ಅಥವಾ ನಿಮ್ಮ ಹತ್ರ ಒಂದು 3 ತಿನ್ನುವ ವಸ್ತುಗಳಿದೆ, ನಿಮ್ಮ ಹತ್ರ 3 ಆ್ಯಪಲ್ಸ್ ಇದೆ, 3 ಬನಾನಾ ಇದೆ ಅಂತ ಇಟ್ಕೊಳ್ಳೋಣ. ಅಥವಾ ನೀವು 3 ಕೇಕುಗಳನ್ನು ನೀವು ಅಂಗಡಿಯಲ್ಲಿ ತಗೊಂಡಿದ್ದೀರಾ, ನೀವು ಮತ್ತು ನಿಮ್ಮ ಫ್ರೆಂಡ್ ಇದ್ದೀರಾ, ಇಬ್ಬರು ಇದ್ದೀರಾ. ಎಷ್ಟು ಕೇಕ್ಗಳು ತಗೊಂಡಿದ್ದೀರಾ? 3 ತಗೊಂಡಿದ್ದೀರಾ. ಸೊ ಸಮವಾಗಿ ಹೆಂಗೆ ಹಂಚ್ಕೊಳ್ಳೋಕ್ಕಾಗುತ್ತೆ? ಪೂರ್ಣವಾಗಿ ಹಂಚಕ್ಕಾಗುತ್ತಾ? ಈಗ ಒಬ್ಬೊಬ್ಬರು ಒಂದೊಂದು ತಗೊತೀರಾ. 2 1 2, ಅವನಿಗೊಂದು ನಿನಗೊಂದು, ಒಬ್ಬೊಬ್ರಿಗೆ ಒಂದೊಂದು ಬಂತು. ಸೊ ಇಲ್ಲಿ ಏನು ಉಳೀತು? ಇನ್ನೂ ಒಂದು ಕೇಕ್ ಉಳೀತು ನಮಗೆ.
ಇದು ಸಮವಾಗಿ ಅಂದರೆ ಪೂರ್ಣವಾಗಿ ನಾವು ಸಮವಾಗಿ ಹಂಚಕ್ಕಾಗಲ್ಲ, ಮತ್ತೆ ಅದರಲ್ಲಿ ಬೈ ಮಾಡಬೇಕಾಗುತ್ತೆ ನಾವು. ಸೊ ಆ ರೀತಿ ಅಲ್ಲ, ಇಲ್ಲಿ ನೋಡಿ ಕಂಪ್ಲೀಟಾಗಿ ಭಾಗ ಆಗ್ತಾ ಇತ್ತು, ಇಬ್ಬರಿಗೆ ನಾವು ಈಕ್ವಲ್ ಆಗಿ ಹಂಚಿಬಿಡ್ತಾ ಇದ್ವಿ. 2ರಿಂದ ಕಂಪ್ಲೀಟಾಗಿ ಭಾಗ ಆಗುತ್ತೆ ಅದು. ಆದರೆ ಇಲ್ಲಿ 2ರಿಂದ ಯಾವುದೇ ಸಂಖ್ಯೆ ಕಂಪ್ಲೀಟಾಗಿ ಭಾಗ ಆಗುವುದಿಲ್ಲ. ಫಾರ್ ಎಕ್ಸಾಂಪಲ್ ಈಗ 9 ಚೆಕ್ ಮಾಡೋಣ. ಇಬ್ಬರು ಹಂಚ್ಕೊಳ್ಳಿ 9. ಒಬ್ಬೊಬ್ಬರು 4 ತಗೊಂಡ್ರೆ 2 4 8, ಮತ್ತೆ ಒಂದು ವಸ್ತು ಉಳಿಯಿತು ನಮಗೆ. ಮುರಿಯುವ ವಸ್ತು ಆದರೆ ನೀನು ಮುರಿದು ಹಂಚ್ಕೊತೀಯ, ಮುರಿಯೋಕ್ಕಾಗಿಲ್ಲ ಅಂತಂದರೆ ಹೆಂಗೆ ಹಂಚ್ಕೊತೀಯ? ಫಾರ್ ಎಕ್ಸಾಂಪಲ್ ಪೆನ್, ಇದು ಒಂದು ಕೇಕ್ ಆದರೆ ನೀವು ಮುರಿದು ನೀನು ಅರ್ಧ ನಾನು ಅರ್ಧ ಅಂತ ಹೇಳ್ಬಿಟ್ಟು ಹೇಳ್ತೀಯ. ಆದರೆ ಈ ಪೆನ್ನನ್ನು ಹೆಂಗೆ ನೀನು ಮುರಿಯೋಕ್ಕಾಗುತ್ತಾ? ಆಗಲ್ಲ, ಒಂದು ಉಳಿಯುತ್ತದೆ. ಅದೇ ರೀತಿ ನೀನು ಯಾವುದೇ ಒಂದು ಸಂಖ್ಯೆ ತಗೊಂಡು ಅದನ್ನು 2ರಿಂದ ಭಾಗ ಮಾಡಿದರೆ ನಿಮಗೆ 2 3 18 ಅಂತ ಬರುತ್ತೆ. ಸೊ ಇಲ್ಲಿ ಕೂಡ ಒಂದು ಉಳಿಯುತ್ತದೆ. ಈ ರೀತಿ 2ರಿಂದ ಕಂಪ್ಲೀಟಾಗಿ ಭಾಗ ಆಗದಿರಾ ನಮಗೆ ಇನ್ನೊಂದು ವಸ್ತು ಉಳಿತಾ ಬಂದರೆ ಅವು ಬೆಸ ಸಂಖ್ಯೆಗಳು. ಇಬ್ಬರ ಮಧ್ಯದಲ್ಲಿ ಅವನ್ನು ಏನು ಈಕ್ವಲ್ ಆಗಿ ಭಾಗ ಮಾಡೋಕ್ಕಾಗಲ್ಲ. ಕೆಲವೊಂದು ಸಂಖ್ಯೆಗಳನ್ನು ಅಲ್ಲಿ ಒಂದೊಂದು ಉತ್ತರ, ಒಂದು ಶೇಷ, ಒಂದು ಉಳಿತಾ ಬರುತ್ತೆ. ಇಂತಹ ಸಂಖ್ಯೆಗಳನ್ನು ನಾವು ಬೆಸ ಸಂಖ್ಯೆಗಳು ಅಂತ ಹೇಳ್ತೀವಿ. ಅಥವಾ 2ರಿಂದ ಸಂಪೂರ್ಣವಾಗಿ ಭಾಗ ಆಗದೆ ಶೇಷ ಉಳಿದ್ರೆ ಅವು ನಿಮಗೆ ಬೆಸ ಸಂಖ್ಯೆಗಳು. ನೀವು ಇವನ್ನು ಕೂಡ ಎಂಡ್ಲೆಸ್ ಆಗಿ ಬರೀಬಹುದು, ಎಷ್ಟು ಬೇಕಂತಂದ್ರೂ ಕೂಡ ನೀವು ಬರೀಬಹುದು. ಓಕೆ, ಲೆಟ್ಸ್ ಗೋ ಟು ದ ಅನದರ್ ಟಾಪಿಕ್. ಈಗ ಭಾಜ್ಯ ಸಂಖ್ಯೆಗಳು. ಇವನ್ನು ನಾವು ಭಾಜ್ಯ ಸಂಖ್ಯೆಗಳು ಅಂದರೆ ಕಾಂಪೋಸಿಟ್ ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ. ಕಾಂಪೋಸಿಟ್ ನಂಬರ್ಸ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಸೊ ಇಲ್ಲಿ ಕಾಂಪೋಸಿಟ್ ನಂಬರ್ಸ್ ಏನಂತಂದರೆ, ನಾವು ಮ್ಯಾಥಮೆಟಿಕಲಿ ಗಣಿತ ವಿಷಯದಲ್ಲಿ ನಾವು ಇದನ್ನು ಹೇಳಬೇಕು ಅಂತಂದರೆ, ಇಲ್ಲಿ ಯಾವುದಾದ್ರೂ ಒಂದು ಸಂಖ್ಯೆ ಅಟ್ಲೀಸ್ಟ್ ಒಂದು 3 ಸಂಖ್ಯೆಗಳಿಂದ ಭಾಗ ಆದರೆ, ಕಂಪ್ಲೀಟಾಗಿ ಭಾಗ ಆದರೆ ಅವು ಭಾಜ್ಯ ಸಂಖ್ಯೆಗಳು ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಅಥವಾ ನಿಮಗೆ ಅಪವರ್ತನಗಳ ಬಗ್ಗೆ ಹೇಳ್ಕೊಟ್ಟಿರ್ತಾರೆ. ಯಾವುದಾದ್ರೂ ಒಂದು ಸಂಖ್ಯೆಗೆ 3 ಅಪವರ್ತನಗಳು ಏನಾದರೂ ಇದ್ದರೆ ಅವು ಭಾಜ್ಯ ಸಂಖ್ಯೆಗಳು, ಕಾಂಪೋಸಿಟ್ ನಂಬರ್ಸು ಅಂತ ಹೇಳ್ಬಿಟ್ಟು. ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ಈ ಸಂಖ್ಯೆಗಳನ್ನೇ ತೆಗೆದುಕೊಳ್ಳೋಣ. ಈಗ ಸ್ವಾಭಾವಿಕ ಸಂಖ್ಯೆಗಳಲ್ಲಿ 1 ತೆಗೆದುಕೊಂಡಾಗ, ಸೊ 1ಕ್ಕೆ ಇರ್ತಕ್ಕಂಥ ಅಪವರ್ತನಗಳು ಯಾವ್ದ್ಯಾವ್ದಿದೆ? ಸೊ 1 ಬಿಟ್ಟರೆ ಅದಕ್ಕೆ ಅಪವರ್ತನನೇ ಇಲ್ಲ. ಹಾಗಾಗಿ 1 ಇದು ಭಾಜ್ಯ ಸಂಖ್ಯೆ ಅಲ್ಲ. 2 ಚೆಕ್ ಮಾಡೋಣ. ಸೊ 2 ಭಾಜ್ಯ ಸಂಖ್ಯೆನಾ? ಸೊ 2 ನಾವು ಅಪವರ್ತನ ಮಾಡಿದಾಗ 2 ಅಷ್ಟೇ. ಅಲ್ಲೇ 1ರಿಂದ ಭಾಗ ಆಗುತ್ತೆ, ಇಲ್ಲ 2ರಿಂದ ಭಾಗ ಆಗುತ್ತೆ ಅಷ್ಟೇ. 3ನೇ ಯಾವುದೇ ಸಂಖ್ಯೆಯಿಂದ ಇದು ಭಾಗ ಆಗಲ್ಲ. ಹಾಗಾಗಿ 2 ಕೂಡ ಇದು ಭಾಜ್ಯ ಸಂಖ್ಯೆ ಅಲ್ಲ, ಕಂಪ್ಲೀಟಾಗಿ ಭಾಗ ಆಗಬೇಕು. ಈಗ ನೋಡಿ, ಭಾಜ್ಯ ಸಂಖ್ಯೆಗಳು ಅಂತಂದರೆ 4. ಈ ಒಂದು 4 ನಾವು ತೆಗೆದುಕೊಂಡಾಗ 4 ಕಂಪ್ಲೀಟಾಗಿ ಭಾಗ ಆಗುತ್ತದೆ. 4 ಕಂಪ್ಲೀಟಾಗಿ 3 ಸಂಖ್ಯೆಗಳಿಂದ ಭಾಗ ಆಗುತ್ತದೆ. ನೋಡೋಣ, 1ರಿಂದ 4 ಕಂಪ್ಲೀಟಾಗಿ ಭಾಗ ಆಗುತ್ತೆ. 1 4 4. ನೀನು ಒಬ್ಬನೇ ಇದೆಯಾ? 4 ನೀನೇ ತಗೊಂಡಿದ್ದೀಯಾ? ಈ 2ರಿಂದ ಟ್ರೈ ಮಾಡೋಣ. 2 2 4. ಇಲ್ಲಿ ಕೂಡ ಪೂರ್ತಿ ಭಾಗ ಆಯಿತು. ಈಗ 4ರಿಂದ ಭಾಗ ಮಾಡೋಣ. ಸೊ 4 ಜನ ಆದರೆ ಒಂದೊಂದು ಒಬ್ಬೊಬ್ಬರಿಗೆ ಅಲ್ವಾ? ನೋಡಿ, 3 ಸಂಖ್ಯೆಗಳಿಂದ ಭಾಗ ಆಯಿತು. ಅಂದರೆ ಯಾವುದಾದ್ರೂ ಒಂದು ಸಂಖ್ಯೆ ಅಟ್ಲೀಸ್ಟ್ 3 ನಂಬರ್ಸಿಂದ ಮತ್ತೆ ಭಾಗ ಆಗಬೇಕು, ಅದು ಕಂಪ್ಲೀಟಾಗಿ ಭಾಗ ಆಗಬೇಕು. ಅಂತಹ ಈ ಒಂದು ಸಂಖ್ಯೆ ಅದನ್ನು ನಾವು ಭಾಜ್ಯ ಸಂಖ್ಯೆಗಳು ಅಂತ ಹೇಳ್ಬಿಟ್ಟು ಕರಿತೀವಿ. ಕಾಂಪೋಸಿಟ್ ನಂಬರ್ಸ್ ಅಂತ ಹೇಳ್ಬಿಟ್ಟು ಅವನ್ನು ನಾವು ಕರಿತೀವಿ. ಈ ರೀತಿ 3 ಅಥವಾ ಇನ್ನೂ ಹೆಚ್ಚು ಸಂಖ್ಯೆಗಳಿಂದ ಭಾಗ ಆಗಬಹುದು, ತೊಂದರೆ ಏನಿಲ್ಲ. ಅದಕ್ಕಿಂತ ಇನ್ನೂ ಹೆಚ್ಚು ಸಂಖ್ಯೆಗಳಿಂದ ಭಾಗ ಆಗಬಹುದು, ಅದೇನು ತೊಂದರೆ ಇಲ್ಲ. ಫಾರ್ ಎಕ್ಸಾಂಪಲ್ಲು, ಈಗ ಒಂದು 12 ಅಂತಕ್ಕಂಥ ಸಂಖ್ಯೆಯನ್ನು ನಾವು ತೆಗೆದುಕೊಂಡಾಗ 12 ನೋಡಿ, ಇದು 2ರಿಂದ ಭಾಗ ಆಗುತ್ತೆ. 2 6 12. ಇಬ್ಬರು ತಗೊಂಡ್ರೆ ಒಬ್ಬೊಬ್ಬರಿಗೆ 6 6 ಬರುತ್ತೆ. ಮತ್ತೆ 3ರಿಂದ ಟ್ರೈ ಮಾಡೋಣ. 3 ಜನ ಅದನ್ನು ಹಂಚ್ಕೊಂಡ್ರೆ 3 4 12 ಬರುತ್ತೆ, ಪೂರ್ತಿ ಭಾಗ ಆಯಿತು. ಮತ್ತೆ 4ರಿಂದ ಟ್ರೈ ಮಾಡೋಣ. 12 4 3 12 ಅಲ್ವಾ? ಮತ್ತೆ 6ರಿಂದ ಟ್ರೈ ಮಾಡೋಣ. 6 2 12. ನೋಡಿದ್ರಾ ಎಷ್ಟು ಸಂಖ್ಯೆಗಳಿಂದ ಭಾಗ ಆಯಿತು? ಇದು 1 2 3 4. ಮತ್ತೆ 1ರಿಂದ ಕೂಡ ಭಾಗ ಆಗುತ್ತೆ. 1 12 12. ಅಲ್ಲಿಗೆ ಒಟ್ಟು 5 ಸಂಖ್ಯೆಗಳಿಂದ ಭಾಗ ಆಯಿತು. ಈ ರೀತಿ ಅಂದರೆ 3 ಮತ್ತು ಅದಕ್ಕಿಂತ ಹೆಚ್ಚು ಸಂಖ್ಯೆಗಳಿಂದ ಭಾಗ ಆಗುವ, ಅಂದರೆ ಸಂಪೂರ್ಣವಾಗಿ ಭಾಗ ಆಗುವ. ಇಲ್ಲಿ ನೀವು ಕಾನ್ಸೆಪ್ಟ್ ಭಾಗ ಅನ್ನೋದೇ ಬೇರೆ, ಕಂಪ್ಲೀಟಾಗಿ ಡಿವಿಷನ್ ಅನ್ನೋದೇ ಬೇರೆ. ಅಥವಾ ಸಮವಾಗಿ ಭಾಗ ಆಗಬೇಕು, ಇನ್ಯಾವುದು ಮತ್ತೆ ಶೇಷ ಉಳಿಯಬಾರ್ದು. ಆ ರೀತಿ ಅರ್ಥ ಆಗ್ತಾ ಇದೆಯಾ? ಈಗ ಶೇಷ ಉಳಿಯುವ ಸಂಖ್ಯೆಗಳನ್ನು ಕೂಡ ನಾವು ಅವನ್ನು ಭಾಗಲಬ್ಧ ಅಂದರೆ ಪಾರ್ಷಿಯಲಿ ಭಾಗಲಬ್ಧ ಸಂಖ್ಯೆಗಳು, ಅವು ಭಾಗ ಆಗುತ್ತೆ.
1 ಟೈಮ್ 2 ಟೈಮ್ ಆದರೆ ಶೇಷ ಉಳಿಯುತ್ತೆ. ಸೊ ಬಟ್ ಇಲ್ಲಿ ಶೇಷ ಉಳಿಯಲ್ಲ. ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. ಅಂದರೆ ಈ ನಮ್ಮ ಹತ್ರ ಇರ್ತಕ್ಕಂಥ ವಸ್ತುಗಳನ್ನು 3 ಜನ ಅಥವಾ 4 ಜನ ಹಂಚ್ಕೊಳ್ಳೋದಕ್ಕೆ, 3 ಅಥವಾ 3ಕ್ಕಿಂತ ಹೆಚ್ಚು ಜನ ಹಂಚ್ಕೊಳ್ಳೋದಕ್ಕೆ ಸಾಧ್ಯ ಆದರೆ ಅವು ಭಾಜ್ಯ ಸಂಖ್ಯೆಗಳು. ಅದು 3 ಜನರು 4 ಜನರ ಮಧ್ಯದಲ್ಲಿ ಅದನ್ನು ನಾವು ಹಂಚೋದು ಆದರೆ ಅದು ಭಾಜ್ಯ ಸಂಖ್ಯೆಗಳು. ಇಲ್ಲ ಅಂತಂದರೆ ಅಲ್ಲ. ಅಂಥ ಸಂಖ್ಯೆಗಳು ನಾವು ನೋಡಿ, 1 ಇಲ್ಲ, 2 ಇಲ್ಲ, 4 ಮತ್ತು 6 ಭಾಗ ಮಾಡ್ಬೋದಾ? 1ರಿಂದ ಮಾಡ್ಬೋದು, 2ರಿಂದ ಮಾಡ್ಬೋದು, 3ರಿಂದ ಮಾಡ್ಬೋದು, 8 ಮಾಡ್ಬೋದು, 1ರಿಂದ 2ರಿಂದ 4ರಿಂದ 8ರಿಂದನೂ ಮಾಡ್ಬೋದು. ಮತ್ತು 10 ಇದು 1ರಿಂದ 2ರಿಂದ 5ರಿಂದ 10ರಿಂದ ಭಾಗ ಆಗುತ್ತೆ. ಸೊ 12 ಇದೇ ರೀತಿ ಎಲ್ಲ ಸರಿಸಂಖ್ಯೆಗಳು. ಮತ್ತು ಕೆಲವೊಂದು ಸರಿಸಂಖ್ಯೆಗಳು ಬರುತ್ತೆ, ಕೆಲವೊಂದು ನೋಡಿ 9 ಕೂಡ ಇದು ಭಾಜ್ಯ ಸಂಖ್ಯೆ. ಆವಾಗಲೇ ಇದನ್ನು ನಾವು ಆಡ್ ನಂಬರ್ಸಲ್ಲಿ ಬರೆದಿದ್ದೀವಿ. ಬಟ್ ಆಡ್ ನಂಬರ್ಸ್ಗೂ ಇದಕ್ಕೂ ವ್ಯತ್ಯಾಸ ಇದೆ. ಎಲ್ಲ ಆಡ್ ನಂಬರ್ಸು ನೋಡಿ 10 ಮತ್ತು 12 ಮತ್ತು ನೋಡಿ ಇದು ಒಂದು ಆಡ್ ನಂಬರ್, 15 ಕೂಡ ಭಾಗ ಆಗುತ್ತೆ, ಮತ್ತು 16 ಭಾಗ ಆಗುತ್ತೆ, ಮತ್ತು 18 ಭಾಗ ಆಗುತ್ತೆ, ಮತ್ತು ಅದೇ ರೀತಿ ನಮಗೆ 20 ಭಾಗ ಆಗುತ್ತೆ. ನೋಡಿ 21 ಇದು ಕೂಡ ಆಡ್ ನಂಬರ್, ಆದರೂ ಕೂಡ 3ರಿಂದ 7ರಿಂದ 1ರಿಂದ ಭಾಗ ಆಗುತ್ತೆ. ಅದೇ ರೀತಿ 24, 22, 24 ಮತ್ತು ಹೀಗೆ ನಾವು ಹುಡುಕ್ತಾ ಹೋದರೆ 24 ಆದರೆ 25 ಕೂಡ ಭಾಗ ಆಗುತ್ತೆ, 26 ಭಾಗ ಆಗುತ್ತೆ, 27 ಭಾಗ ಆಗುತ್ತೆ, ಮತ್ತು 28 ಭಾಗ ಆಗುತ್ತೆ, 29 ಆಗಲ್ಲ. ಅರ್ಥ ಆಗ್ತಾ ಇದೆಯಾ? ಮತ್ತು 30 ಸೊ ಈ ರೀತಿ ನಾವು ಹುಡುಕ್ತಾ ಹೋದರೆ ಯಾವ ಸಂಖ್ಯೆ 3 ಅಥವಾ 3ಕ್ಕಿಂತ ಹೆಚ್ಚು ಸಂಖ್ಯೆಗಳಿಂದ ಭಾಗ ಆಗುತ್ತವೋ ಆ ಸಂಖ್ಯೆಗಳನ್ನು ನಾವು ಭಾಜ್ಯ ಸಂಖ್ಯೆಗಳು ಅಂತ ಹೇಳ್ಬಿಟ್ಟು ಕರಿತೀವಿ. ಅಥವಾ 3ಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಹೊಂದಿರುವ ಸಂಖ್ಯೆಗಳು. ಅಕಾರ್ಡಿಂಗ್ ಟು ಮ್ಯಾಥಮೆಟಿಕ್ಸ್ 3ಕ್ಕಿಂತ ಹೆಚ್ಚು ಅಪವರ್ತ್ಯಗಳನ್ನು ಅಥವಾ ಅಪವರ್ತನಗಳನ್ನು ಹೊಂದಿರತಕ್ಕಂಥ ಸಂಖ್ಯೆಗಳನ್ನು ನಾವು ಭಾಜ್ಯ ಸಂಖ್ಯೆಗಳು ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಅಥವಾ 3 ಅಥವಾ 3ಕ್ಕಿಂತ ಕನಿಷ್ಠ 3 ಜನರ ನಡುವೆ ಅದು ಸಮನಾಗಿ ಭಾಗ ಆಗೋಂಗಿರ್ಬೇಕು ಆ ವಸ್ತು ಅಲ್ವಾ? ಒಬ್ಬರು ತಗೊಂಡ್ರು, 2 ತಗೊಂಡ್ರು, 3 ಜನ ತಗೊಂಡ್ರು, 4 ಜನ ತಗೊಂಡ್ರು, ಈ ರೀತಿ ಅದು ಅರ್ಥ ಕೊಡುತ್ತೆ. ಅಥವಾ 1 ಮತ್ತು ಅದೇ ಸಂಖ್ಯೆಯಿಂದ ಭಾಗ ಆಗುತ್ತೆ, ಅವೆರಡು ಬಿಟ್ಟರೆ ಇನ್ನು ಉಳಿದ ಬೇರೆ ಸಂಖ್ಯೆಯಿಂದ ಭಾಗ ಆಗುತ್ತದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಅವಿಭಾಜ್ಯ ಸಂಖ್ಯೆಗಳು. ಈ ಭಾಜ್ಯ ಸಂಖ್ಯೆಗಳಿಗೆ ಆಪೋಸಿಟ್ ಅಷ್ಟೇ. ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ಅವಿಭಾಜ್ಯ ಸಂಖ್ಯೆಗಳಲ್ಲಿ 1. ಈ 1 ಅಂತಕ್ಕಂಥದ್ದು 1ರಿಂದ ಮಾತ್ರ ಭಾಗ ಆಗುತ್ತೆ, ಇನ್ನು ಬೇರೆ ಯಾವುದೇ ಸಂಖ್ಯೆಯಿಂದ ಭಾಗ ಆಗಲ್ಲ ಪೂರ್ಣವಾಗಿ ಅಲ್ವಾ? ಮತ್ತು 2 ನೋಡಿ, ಇದು ಸರಿ ಸಂಖ್ಯೆ ಆದರೂ ಕೂಡ ಇದು ಅವಿಭಾಜ್ಯ ಸಂಖ್ಯೆ, ಪ್ರೈಮ್ ನಂಬರ್. ಇದು ಪ್ರೈಮ್ ನಂಬರ್ ಯಾಕಂದರೆ 1ರಿಂದ ಮತ್ತು 2ರಿಂದ ಅಷ್ಟೇ ಭಾಗಾಕಾರ ಮಾಡ್ಬೋದು. ನೋಡಿ, 1ರಿಂದ 2 ಭಾಗ ಮಾಡ್ಬೋದು, 1 2 2 ಕಂಪ್ಲೀಟ್ ಆಗಿ ಭಾಗ ಆಯಿತು. 2ರಿಂದ 2 ಭಾಗ ಮಾಡ್ಬೋದು, 2 1 2 ಅಂತ. ಮತ್ತೆ 3ರಿಂದ ಭಾಗ ಮಾಡೋಕ್ಕಾಗುತ್ತಾ ಕಂಪ್ಲೀಟಾಗಿ? ಆಗಲ್ಲ ನೋಡಿ ನೀವು. ಹಾಗಾಗಿ 2 ಇದು ನಿಮಗೆ ಪ್ರೈಮ್ ನಂಬರ್, ಅವಿಭಾಜ್ಯ ಸಂಖ್ಯೆ. ಅಂದರೆ 1ರಿಂದ ಭಾಗ ಆಗುತ್ತೆ ಮತ್ತು 2ರಿಂದ ಮಾತ್ರ ಭಾಗ ಆಗುತ್ತೆ. ಅಂತಹ ಸಂಖ್ಯೆಗಳನ್ನು ನಾವು ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳ್ಬಿಟ್ಟು ಕರಿತೀವಿ. ಈಗ 3 ಅಷ್ಟೇ, ಮತ್ತು 5 ಅಷ್ಟೇ, 1 ಮತ್ತು ಅದೇ ಸಂಖ್ಯೆಯಿಂದ, ಮತ್ತು 7, ಮತ್ತು ಇದಾದಮೇಲೆ ನಮಗೆ ಸಿಗ್ತಕ್ಕಂಥದ್ದು 11, 11 ಆದಮೇಲೆ 13, 13 ಆದಮೇಲೆ 17, 17 ಆದಮೇಲೆ ನಮಗೆ 18, 19, 20, 21, 22, 23, 23 ಹಿಂಗೆ ನಾವು ನೋಡ್ಕೋಬೇಕು. ಮತ್ತು 25, 26, 27, 28 ಭಾಗ ಆಗುತ್ತೆ, 29 ಭಾಗ ಆಗಲ್ಲ ಮತ್ತೆ ನಮಗೆ. ಮತ್ತು 30 ಆಗುತ್ತೆ, 31 ಆಗಲ್ಲ. ಮತ್ತು 32, 33, 34, 35, 36 ಭಾಗ ಆಗುತ್ತೆ, 37 ಯಾವುದರಿಂದನೂ ಭಾಗ ಆಗಲ್ಲ. 37 ಆದಮೇಲೆ ಹಂಗೆ ನೋಡ್ಕೊಳ್ಳಿ, 38 ಭಾಗ ಆಗುತ್ತೆ, 39 ಭಾಗ ಆಗುತ್ತೆ, 41 ಕೂಡ ಯಾವುದರಿಂದಲೂ ಕೂಡ ಭಾಗ ಆಗಲ್ಲ. 41 ಇದು ಭಾಗ ಆಗಲ್ಲ. ಇದೇ ರೀತಿ 41 ಆದಮೇಲೆ 43 ಭಾಗ ಆಗಲ್ಲ. ಇದೇ ರೀತಿ 44, 45, 46 ಮತ್ತು ಈ ರೀತಿ ನಾವು ಇನ್ನು ಕಂಡುಹಿಡಿಯಬಹುದು. ಈ ಟಾಪಿಕ್ ಬಂದಾಗ ಅದನ್ನು ಮತ್ತೆ ಇನ್ನೊಮ್ಮೆ ನೋಡೋಣ. ಸೊ ಇವು ಅವಿಭಾಜ್ಯ ಸಂಖ್ಯೆಗಳು. ಅಂದರೆ 1 ಮತ್ತು ಅದೇ ಸಂಖ್ಯೆಯಿಂದ ಮಾತ್ರ ಇವು ಭಾಗ ಆಗುತ್ತೆ, ಬೇರೆ ಸಂಖ್ಯೆಯಿಂದ ಭಾಗ ಆಗಲ್ಲ.
ಆದರೆ ಒಂದಿಂದ ಭಾಗ ಆಗುತ್ತೆ, ಇಲ್ಲ ಅಂತಂದರೆ ಅದೇ ಸಂಖ್ಯೆಯಿಂದ ಇಟ್ಸ್ ಸೆಲ್ಫ್ ನೋಡಿ, ಒಂದಿಂದ ಭಾಗ ಆಗುತ್ತೆ, ಎರಡರಿಂದ ಮತ್ತು ಒಂದರಿಂದ ಮೂರು ಅಷ್ಟೇ, ಮೂರು ಒಂದರ ಮೂರು, ಒಂದು ಮೂರರ ಮೂರು, ಐದು ಒಂದರ ಐದು ಅಥವಾ ಒಂದೈದರ ಐದು ರಿವರ್ಸ್ ಅಷ್ಟೇ. ಅಷ್ಟು ಬಿಟ್ಟರೆ ಯಾವುದೇ ಸಂಖ್ಯೆಯಿಂದ ಕಂಪ್ಲೀಟ್ ಆಗಿ ಭಾಗ ಆಗುವುದಿಲ್ಲ. ಸೊ ದಟ್ ಇವಿಷ್ಟು ನಿಮಗೆ ಈ ಒಂದು ಸಂಖ್ಯೆಗಳು ಮತ್ತು ಆ ಸಂಖ್ಯೆಗಳಲ್ಲಿ ಬರ್ತಕ್ಕಂಥ ಡಿಫ್ರೆಂಟ್ ಕೈಂಡ್ಸ್ ಆಫ್ ನಂಬರ್ಸು. ಇದಿಷ್ಟು ಸಂಖ್ಯೆಗಳನ್ನು ನೀವು ಅರ್ಥ ಮಾಡ್ಕೋಬೇಕು. ಈ ಕ್ಲಾಸ್ ನಾನು ಜಸ್ಟ್ ನಿಮಗೆ ಈ ಕಾನ್ಸೆಪ್ಟ್ಸ್ ಅರ್ಥ ಮಾಡಿಸುವ ಕ್ಲಾಸ್ ಅಷ್ಟೇ ಆಗಿದೆ. ಮತ್ತು ಇದರ ಮೇಲೆ ನಾವು ಎಲ್ಲ ಮೂಲಭೂತ ಕ್ರಿಯೆಗಳನ್ನು ಮಾಡೋಣ, ಕೂಡುವುದು, ಕಲಿಯುವುದು, ಇದರ ಮೇಲೆ ಯಾವ್ಯಾವ ರೀತಿ ಈ ಸಂಖ್ಯೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರೆ ಅಂತಕ್ಕಂಥದ್ದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಸೊ ಎಲ್ಲರಿಗೂ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಂಡಿದ್ದೀನಿ. ಸೊ ಇದೇ ರೀತಿ ನಾನು ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ಪ್ರತಿಯೊಂದು ಟಾಪಿಕನ್ನು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಹಾಗಾಗಿ ಎಲ್ಲರೂ ಕೂಡ ಮಿಸ್ ಮಾಡ್ದಿರ ನನ್ನ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ಕೂಡ ಚೆನ್ನಾಗಿ ಕಲೀರಿ, ನವೋದಯ ಪಾಸ್ ಆಗಿರಿ. ಸೊ ನವೋದಯ ಶಾಲೆಗಳಿಗೆ ಹೋಗ್ಬಿಟ್ಟು ನವೋದಯ, ಸೈನಿಕ್ಕು ಇವೆಲ್ಲ ತುಂಬ ಗ್ರೇಟ್ ಸ್ಕೂಲ್ಸು ಇವು. ಸೊ ಅಂಥ ಕಡೆ ನೀವು ಓದೋದ್ರಿಂದ ನೀವು ಮುಂದೆ ಫ್ಯೂಚರಲ್ಲಿ ಒಳ್ಳೆ ಪೊಸಿಷನ್ಗೆ ನೀವು ಹೋಗ್ಬೋದು ಸರಿಯಾಗಿ ಓದ್ಕೊಳ್ಳೋದ್ರಿಂದ ಅಂತ ಹೇಳ್ತಾ, ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದರೆ ಎಂತಹ ಪರೀಕ್ಷೆಯನ್ನು ಕೂಡ ನಾವು ಕ್ರ್ಯಾಕ್ ಮಾಡ್ಬೋದು, ನಾವು ಸೆಲೆಕ್ಟ್ ಆಗ್ಬೋದು ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಕೊನೆವರೆಗೂ ನೋಡಿದ್ದಕ್ಕೆ ಎಲ್ಲರಿಗೂ ಕೂಡ ಥ್ಯಾಂಕ್ಸ್. ಮತ್ತು ಅದೇ ರೀತಿ ಯಾರು ಈ ಒಂದು ಕಂಟೆಂಟ್ ನಮ್ಗೆ ಇಷ್ಟ ಆಗಿದೆ ಅಂತ ಹೇಳ್ತೀರ ಲೈಕ್ ಮಾಡಿ, ಇಲ್ಲ ಬೇರೆಯವ್ರು ಕಲ್ತ್ಕೊಳ್ಳೋದಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.